ಬಹಳಷ್ಟು ದಿನಗಳಾಯಿತು ನಾವು ಡೌಟ್ನಲ್ಲೇ ಕಾಲ ಕಳೀತಾ ಇದ್ದೀವಿ. ನಮಗೆ ಡೌಟು ಅಂತಲ್ಲ, ಕರ್ನಾಟಕದ ಜನರಿಗೆ ಡೌಟು, ಜೊತೆಗೆ ಅವರ ಕುಟುಂಬಕ್ಕೂ ಒಂದು ಡೌಟು. ವಿಡಿಯೋದಲ್ಲಿ ನನ್ನ ಮಕ್ಕನ ಮಖ ಕಾಣ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬಂದಿದೆ. ಈಗ ಮೊಟ್ಟ ಮೊದಲ ಬಾರಿಗೆ ಪ್ರಜ್ವಲ್ ರೇವಣ್ಣ ಮುಖ ಕಾಣುವ ಹಾಗೆ ವಿಡಿಯೋ ಮಾಡಿಕೊಂಡು ಕಳಿಸ್ಕೊಟ್ಟಿದ್ದಾರೆ. ನಾನು ಈ ಸುಳ್ಳಿನ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನ್ನ ತಂದೆ ಕ್ಷಮೆ ಕೇಳ್ತೀನಿ, ನಮ್ಮ ತಾತನಿಗೆ ಕ್ಷಮೆ ಕೇಳ್ತೀನಿ, ಕುಮಾರಣ್ಣನ ಕ್ಷಮೆ ಕೇಳ್ತೀನಿ, ರಾಜ್ಯದ JDS ಕಾರ್ಯಕರ್ತರಿಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಇವತ್ತೊಂದು ವಿಡಿಯೋ ಮಾಡಿಬಿಟ್ಟಿದ್ದಾನೆ ಪ್ರಜ್ವಲ್ ರೇವಣ್ಣ. 30 ದಿನಗಳ ನಂತರ, ಅಂದರೆ 1 ತಿಂಗಳ ನಂತರ ಫೈನಲಿ ಪ್ರಜ್ವಲ್ ರೇವಣ್ಣ ಅವರ ಮುಖ ದರ್ಶನ ಕರ್ನಾಟಕದ ನಮಗಾಗಿದೆ. ನಾವು ಎಲ್ಲೆಲ್ಲ ಹೋಗಿರೋರಿಗೆ ಬೇಗ ಬಾ, ಮರಳಿ ಬಾ, ಇವೆಲ್ಲಗಳನ್ನು ಮಾತುಗಳನ್ನು ಹೇಳ್ತೀವಿ ಪ್ರಜ್ವಲ್ ರೇವಣ್ಣನ ಪರವಾಗಿ. ಅಂದರೆ 30 ದಿನಗಳಿಂದ ಎಲ್ಲಿದೆಯಾ ಪ್ರಜ್ವಲ್, ಬೇಗ ಬಾ ಪ್ರಜ್ವಲ್, ಯಾವಾಗ ಬರ್ತೀಯಾ ಪ್ರಜ್ವಲ್ ಅನ್ನುವ ಸತತ ಪ್ರಶ್ನೆಗಳ ನಂತರ ಈಗ ಒಂದು ಡೆಡ್ಲೈನ್ ಸಿಕ್ಕಿದೆ. ಇದೇ ತಿಂಗಳ 31ಕ್ಕೆ ಬರ್ತಾರಂತೆ ಪ್ರಜ್ವಲ್ ರೇವಣ್ಣ. ಆದರೆ ವಿಶೇಷ ಅಂತಂದ್ರೆ ಕೊನೆಗೂ ತನ್ನ ಮುಖ ತೋರಿಸ್ಕೊಂಡು ಪ್ರಜ್ವಲ್ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾನೆ. 1 ತಿಂಗಳ ನಂತರ ಮುಖ ದರ್ಶನ ಆಗಿದೆ. ಮುಖ ಕಾಣಿಸುವ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಪ್ರಜ್ವಲ್. ಕೊನೆಗೂ ತನ್ನ ಮುಖ ತೋರಿಸ್ಬಿಟ್ಟಿದ್ದಾನೆ. ಅಜ್ಞಾತ ಸ್ಥಳದಿಂದ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರ ಮತ್ತೊಂದು ವಿಡಿಯೋ, ಹಲವು ಒತ್ತಡಗಳಿಗೆ ಮಣಿದು ಈ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದೇ 31ನೇ ತಾರೀಕು SIT ಮುಂದೆ ಹಾಜರಾಗುವ ಭರವಸೆಯನ್ನ ಪ್ರಜ್ವಲ್ ರೇವಣ್ಣ ತೋಡ್ಕೊಂಡಿದ್ದಾರೆ. ಮೇ 1ನೇ ತಾರೀಕು 7 ದಿನಗಳ ಸಮಯಾವಕಾಶ ಕೊಡಿ ಅಂತ SITಗೆ ಒಂದು ಟ್ವೀಟ್ ಮಾಡ್ತಾರೆ, ಪತ್ರವೊಂದು ಬರೀತಾರೆ, ಲಾಯರ್ ಥ್ರೂ ಒಂದು ರಿಪ್ಲೈ ಕೊಡ್ತಾರೆ, ಅದರಲ್ಲಿ 7 ದಿನ ಅವಕಾಶ ಕೇಳ್ತಾರೆ. ಮೇ 1ನೇ ತಾರೀಕು, ಮೇ 1ನೇ ತಾರೀಕಿನ ದಿನ ಕೇಳಿದ 7 ದಿನ, ಈಗ 31ನೇ ತಾರೀಕು ನಾನು SIT ಮುಂದೆ ಹಾಜರಾಗ್ತೀನಿ ಅಂತ ಇದೇ ಪ್ರಜ್ವಲ್ ಹೇಳ್ತಿದ್ದಾನೆ. ಮೇ 31ಕ್ಕೆ ವಿದೇಶದಿಂದ ನಾನು ಭಾರತಕ್ಕೆ ಬರ್ತೀನಿ. 1 ತಿಂಗಳ ಬಳಿಕ ವಿದೇಶದಿಂದ ಪ್ರಜ್ವಲ್ ಸಂದೇಶ ಕಳಿಸಿದ್ದಾರೆ, ವಿಡಿಯೋ ಸಂದೇಶ. ನನ್ನ ತಂದೆ, ನನ್ನ ತಾಯಿ, ನನ್ನ ತಾತನಿಗೆ ನಾನು ಕ್ಷಮೆ ಕೇಳ್ತೀನಿ. ಹಾಸನದಲ್ಲಿ ನನಗೆ ಕೆಲವೊಂದು ಶಕ್ತಿಗಳು ಒಟ್ಟಾಕೊಂಡು ನನ್ನನ್ನು ಮುಗಿಸುವ ಯತ್ನ ಮಾಡ್ತಿವೆ. ರಾಜಕೀಯವಾಗಿ ನನ್ನನ್ನು ಮುಗಿಸುವ ಪ್ರಯತ್ನ ಆಗ್ತಿದೆ. ರಾಜಕೀಯವಾಗಿ ಭಾರಿ ದೊಡ್ಡ ಡೆವಲಪ್ಮೆಂಟ್ ಆಗಿತ್ತಲ್ಲ ಪ್ರಜ್ವಲ್ ರೇವಣ್ಣನ ಜೀವನದಲ್ಲಿ. ಎಲ್ಲಿ ಬಿಟ್ಬಿಟ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಹಿಸೋದಕ್ಕಾಗದೇ ಇರೋರು ಇವ್ರಿಗೆ ಹಿಂಗೆ ಮಾಡಿದ್ರಂತೆ. ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಕಳಿಸಿದ್ರಲ್ಲ ವಿಡಿಯೋ, ಆ ವಿಡಿಯೋದಲ್ಲಿರುವಂಥ ಸಂದೇಶ. ಇದೇ ಶುಕ್ರವಾರ ಅಂದರೆ 31ನೇ ತಾರೀಕು ನಾನು SIT ಮುಂದೆ ಹಾಜರಾಗ್ತೀನಿ. SIT ಮುಂದೆ 31ನೇ ತಾರೀಕು ಬಂದು ಹಾಜರಾಗ್ತೀನಿ. SIT ಅಧಿಕಾರಿಗಳ ತನಿಖೆಗೆ ನಾನು ಸಹಕಾರ ಕೊಡ್ತೀನಿ. 1 ತಿಂಗಳ ನಂತರ ಜ್ಞಾನೋದಯ ಆದ ಪ್ರಜ್ವಲ್ ಈಗ SIT ಅಧಿಕಾರಿಗಳ ತನಿಖೆಗೆ ಸಹಕಾರ ಮಾಡುವ ಮಾತನಾಡ್ತಿದ್ದಾರೆ ವಿಡಿಯೋ ಮೂಲಕ, ವಿಡಿಯೋ ಸಂದೇಶದ ಮುಖಾಂತರ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾತಿದು. ನನ್ನ ತಾತ, ನನ್ನ ತಂದೆ ತಾಯಿ ಮತ್ತು ಕುಮಾರಣ್ಣ ಇವರೆಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ. ರಾಜ್ಯದ ಜನತೆಗೆ, ರಾಜ್ಯದ JDS ಕಾರ್ಯಕರ್ತರಿಗೆ ನಾನು ಕ್ಷಮೆ ಕೇಳ್ತೀನಿ. ಇಲೆಕ್ಷನ್ ಮುಗಿದ ಮೇಲೆ ಫಾರಿನ್ಗೆ ಹೋಗೋದು ಮೊದಲೇ ಫಿಕ್ಸ್ ಆಗಿತ್ತು. ಫಾರಿನ್ ಹೋದ ಮೇಲೆ ಯೂಟ್ಯೂಬ್ ನೋಡಿದೆ, ಯೂಟ್ಯೂಬ್ ಮೂಲಕ ವಿಷಯ ಗೊತ್ತಾಯಿತು. ಎಲ್ಲ ಬೆಳವಣಿಗೆ ನೋಡಿ ನನಗೆ ಆಘಾತ ಆಗಿಬಿಡ್ತು. ಎಲ್ಲಿವರೆಗೆ ಆಘಾತ ಆಯಿತು ಅಂತಂದರೆ ನಾನು ಐಸೋಲೇಷನ್ಗೆಲ್ಲ ಹೋಗ್ಬಿಟ್ಟೆ, ಡಿಪ್ರೆಷನ್ಗೆ ಹೋಗ್ಬಿಟ್ಟೆ, ಅನಾರೋಗ್ಯಕ್ಕೀಡಾದೆ. ಹೀಗಾಗಿ ನನಗೆ ಬರೋಕ್ಕಾಗಿಲ್ಲ. ಭಾರತಕ್ಕಾಗಮಿಸಿ SIT ಮುಂದೆ ಈಗ ಹಾಜರಾಗ್ತೀನಿ ಅಂತ, ಜೊತೆಗೆ ಪ್ರಕರಣದ ಬಗ್ಗೆ ಎಲ್ಲವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಪ್ರಜ್ವಲ್. ಆ ವಿಡಿಯೋ ಸಂದೇಶದ ಕೆಲವು ಅಂಶಗಳು. 26ನೇ ತಾರೀಕು ನಾನು ಇಲೆಕ್ಷನ್ ಮುಗಿಸ್ಕೊಂಡು ವಿದೇಶಕ್ಕೆ ಹಾರೋಗೋದು ಎಲ್ಲ ಫಿಕ್ಸ್ ಆಗಿತ್ತು. ಅವತ್ತು ನಾನು ವಿದೇಶಕ್ಕೆ ಹಾರದ್ನಲ್ಲ, ಅವತ್ತು ನನ್ನ ಮೇಲೆ ಯಾವ ಪ್ರಕರಣ ಇರಲಿಲ್ಲ, SIT ಇರಲಿಲ್ಲ, ನನಗೆ ಹಿಂಗೊಂದು ಆಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದೆ ವಿದೇಶಕ್ಕೆ ಹೋಗೋದು, ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗಿತ್ತು. SIT ತಂಡ ಇನ್ನೂ ಕೂಡ ರಚನೆ ಆಗಿರಲಿಲ್ಲ. 26ನೇ ತಾರೀಕು ಇಲೆಕ್ಷನ್ ಡೇ ದಿನ ನಾನು ವಿದೇಶಕ್ಕೆ ಹೋದ ಮೇಲೆ ಪ್ರಕರಣದ ಬಗ್ಗೆ ಗೊತ್ತಾಯಿತು. ವಿದೇಶಕ್ಕೆ ಹೋದ ಮೇಲೆ ನಾನು SIT ಕಾಲಾವಕಾಶ ಕೇಳಿದೆ. ಯೂಟ್ಯೂಬ್ ನೋಡ್ತಿದ್ದೆ, ಆವಾಗ ಪ್ರಕರಣ ಗೊತ್ತಾಯಿತು, ಕಾಲಾವಕಾಶ ಕೇಳಿದ್ದೆ. ಎಲ್ಲ ಪಕ್ಷಗಳ ನಾಯಕರು ನಾನು ಕಾಲಾವಕಾಶ ಕೇಳಿದ್ದು ಮಾರನೇ ದಿನಾನೇ ಬಂದು ಪ್ರಕರಣದ ಬಗ್ಗೆ ಹೇಳಿಕೆ ಕೊಟ್ಬಿಟ್ರು. ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಸೇರಿ ಎಲ್ಲ ನಾಯಕರುಗಳು ಹೇಳಿಕೆ ಕೊಟ್ಟರು. ಹಾಗಾಗಿ ಬರೋಕ್ಕಾಗಿಲ್ಲ. ಓಪನ್ ವೇದಿಕೆಗಳಲ್ಲಿ ಹೇಳಿಕೆಗಳನ್ನು ಕೊಡ್ತಿದ್ರಲ್ಲ, ಓಪನ್ ವೇದಿಕೆಗಳಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಹಾಸನದಲ್ಲೂ ಕೆಲವು ಶಕ್ತಿಗಳಿದೆ, ಪಿತೂರಿ ಮಾಡಿದ್ರು. ಇವರೆಲ್ಲ ಶಕ್ತಿಗಳ ಸೇರ್ಕೊಂಡು ರಾಜಕೀಯ ಪಿತೂರಿಯನ್ನ ಪ್ರಾರಂಭ ಮಾಡಿದ್ರು. ಅದಕ್ಕೆ ನಾನು ಖಿನ್ನತೆಗೆ ಹೋಗ್ಬಿಟ್ಟೆ. ಈ ಪ್ರಕರಣದ ಬಗ್ಗೆ ಕೇಳಿದಾಗ ಅಯ್ಯಯ್ಯೋ ಅಂತ ಆಘಾತ ಆಗೋಯ್ತು ನನಗೆ ಅನ್ನುವ ಸಂದೇಶವನ್ನ ಪ್ರಜ್ವಲ್ ರೇವಣ್ಣ ಈ ವಿಡಿಯೋ ಮುಖಾಂತರ ಕಳಿಸ್ಕೊಟ್ಟಿದ್ದಾನೆ. ವಿಡಿಯೋದಲ್ಲಿ ಇಷ್ಟೆಲ್ಲ ಮಾತಾಡಿರುವ ಸಂಸದ ಒಂಚೂರು ಒಂದು ಹಿಡಿ ಪಶ್ಚಾತ್ತಾಪ ತೋರಿಸಿಲ್ಲ. ಸಂತ್ರಸ್ತೆಯರಲ್ಲಿ ಕ್ಷಮೆ ಕೋರೋದಕ್ಕೆ ಮುಂದಾಗಲಿಲ್ಲ.
ಎಲ್ಲರ ಕ್ಷಮೆ ಕೇಳ್ದ, ಸಂತ್ರಸ್ತೆಯರ ಕ್ಷಮೆನೇ ಕೇಳಿಲ್ಲ. ಪೆನ್ ಡ್ರೈವ್ ಹಗರಣ ಒಂದು ಷಡ್ಯಂತ್ರ ಇದು ಅಂತ ಸಮರ್ಥನೆ ಮಾಡ್ಕೊಂಡ. ನನ್ನ ರಾಜಕೀಯ ಭವಿಷ್ಯಕ್ಕೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ಆಗ್ತಾ ಇತ್ತು ಅಂತ ತೇಪೆ ಸಾರಿಸ್ತಾ ಇದ್ದಾನೆ. ತನ್ನ ದುಷ್ಟ ಕೃತ್ಯಗಳನ್ನೇ ಮತ್ತೆ ಮತ್ತೆ ಸಾಬೀತು ಮಾಡ್ಕೊಳ್ತಾ ಇದ್ದಾನೆ. ವಿಡಿಯೋ ನೋಡಿದ್ವಿ, ನಾವೆಲ್ಲ ನೋಡಿದ್ವಿ, ಅದ್ರ ಏನೇನು ಮಾತಾಡ್ದ ಅನ್ನೋದನ್ನ ಕೇಳಿಸ್ಕೊಂಡ್ವಿ, ಎಲ್ಲವನ್ನ ಗಮನಿಸಿದ್ವಿ. ಆದರೆ ಈಗ ಕಾಡುವ ಪ್ರಶ್ನೆ ಏನು ಅಂತಂದ್ರೆ, ಎಲ್ಲಾಯ್ತು ಈ ವಿಡಿಯೋ? ಯಾರು ಮಾಡಿದ್ರಿ ಈ ವಿಡಿಯೋ? ಪ್ರಜ್ವಲ್ ರೇವಣ್ಣನ ವಿಡಿಯೋ ಎಲ್ಲಿಂದ? ವಿದೇಶದ್ದ, ಸ್ವದೇಶದ್ದ? ಎಲ್ಲಿಂದ ವಿಡಿಯೋ ಮಾಡ್ಕೊಂಡಿದ್ದು? ವಿದೇಶದಿಂದಲೇ ಮಾಡ್ಕಣ್ಣ ಅಥವಾ ನಮ್ಮ ರಾಜ್ಯದಲ್ಲೇ ಎಲ್ಲಾದರೂ ಅಡಗಿ ಕೂತಿದಾನ? ಅಲ್ಲ ಅಕ್ಕಪಕ್ಕದ ರಾಜ್ಯನ? ಎಲ್ಲೂ ಕೂಡ ವಿಡಿಯೋ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ತಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಪ್ರಜ್ವಲ್ ಬಾಯಲ್ಲಿ ಬರಲೇ ಇಲ್ಲ. ತಾನು ಎಲ್ಲಿದ್ದೀನಿ ಅನ್ನೋದನ್ನ ಹೇಳ್ಕೊಂಡೇ ಇಲ್ಲ. 31ರವರೆಗೆ ಸಮಯಾವಕಾಶ, ಇವತ್ತು 27. ಎಲ್ಲ ಮನಸ್ಸಿದ್ರೆ ಇವತ್ತೇ ಹೊರಟು ಬರ್ಬೋದಲ್ಲ, ಅಲ್ಲ ನಾಳೆ ಬರ್ಬೋದಲ್ಲ. 31ಕ್ಕೆ ಯಾಕೆ? SIT ವಿಚಾರಣೆಗೆ ಹಾಜರಾಗೋದಕ್ಕೆ ಸಮಯ ಅವಕಾಶ ಯಾಕೆ? ಆಯ್ತು, 1 ತಿಂಗಳು ಸುಮ್ಮನಿದ್ರಲ್ಲ, ಯಾಕೆ ಈಗ ಬಂದ್ರಿ? ತನ್ನ ವಿರುದ್ಧ ಸುಳ್ಳು ಪ್ರಕರಣ ಅಂತ ಹೇಳ್ಕೊಂತಾ ಇದ್ದೀರಿ. ಪ್ರಜ್ವಲ್, ಯಾವುದು ಸುಳ್ಳು? ನ್ಯಾಯಾಲಯದಲ್ಲಿ ಆ ಸುಳ್ಳುಗಳಿಂದ ಹೊರಬರುವಂತ ವಿಶ್ವಾಸ ಅಂತ ಹೇಳ್ತಿದ್ರಿ. ಸುಳ್ಳೇ ಆಗಿದ್ರೆ 1 ತಿಂಗಳು ಯಾಕಪ್ಪ ಔಸ್ಕೊಂಡು ಎಲ್ಲೆಲ್ಲ ಓಡಾಡಿದ್ರಿ? ಎಲ್ಲಿದ್ರಿ ಇಷ್ಟು ದಿನ? ಸುಳ್ಳು ಪ್ರಕರಣ ಆಗಿದ್ರೆ ಇಷ್ಟು ದಿನ ಔಸ್ಕೊಂಡು ಕೂತ್ಕೊಳ್ಳುವಂತ ಅಗತ್ಯ, ಅನಿವಾರ್ಯತೆ ಏನ್ ಬಂತು? ನಿಮ್ಮ ಕುಟುಂಬದ ಪ್ರಭಾವದ ಮುಂದೆ ಯಪ್ಪ ಇಂಥ ಸುಳ್ಳಿನ ಕಂತೆ ಬಿಟ್ಬಿಡ್ತೀರಾ ನೀವು? ಫಾರಿನ್ಗೆ ಹೋದ್ರಿ, 3-4 ದಿನದಲ್ಲೆಲ್ಲ ಗೊತ್ತಾಯ್ತಲ್ವಾ? ಬರ್ಬೇಕಿತ್ತು, ಅವತ್ತೇ ಬರ್ಬೇಕಿತ್ತು. ಯೂಟ್ಯೂಬ್ ನೋಡಿದ ತಕ್ಷಣನೇ ಯಾಕೆ ಟಿಕೆಟ್ ಬುಕ್ ಆಗ್ತಿರ್ಲಿಲ್ವಾ? ದುಡ್ಡಿರ್ಲಿಲ್ವಾ? ಏನಾಗಿತ್ತು? ಸುಳ್ಳು ಪ್ರಕರಣ ಅಂತೀರಿ. 1 ದಿನ ಖಂಡಿಸಿದಿರೇನು? ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಾಗಿದೆ 1 ದಿನ, 1 ಕಡೆ ಎಲ್ಲಾದ್ರೂ ಹೇಳಿದಿರೇನು? 7 ದಿನ ಕಾಲಾವಕಾಶ, 1ನೇ ತಾರೀಕು ಬಚ್ಚಿಟ್ಕೊಂಡು ಕತೆ ಕಟ್ತೀರಲ್ಲ, ನಾಚಿಕೆ ಆಗೋದಿಲ್ವಾ ಅನ್ನೋದು ಪ್ರಶ್ನೆ. ಎಲ್ಲಿಂದ ವಿಡಿಯೋ ಮಾಡಿದ್ರಿ? ಕರ್ನಾಟಕದಲ್ಲಿ ಮಾಡಿದ್ರಾ, ಭಾರತದಲ್ಲಿ ಮಾಡಿದ್ರಾ, ಕೇರಳದಲ್ಲಿ ಮಾಡಿದ್ರಾ, ತಮಿಳ್ನಾಡಲ್ಲಿ ಮಾಡಿದ್ರಾ? ಗೊತ್ತಿಲ್ಲ. ವಿಡಿಯೋ ಯಾಕೆ ಮಾಡಿದ್ರಿ? ಅದೋ ಕಾರ್ತಿಕ್ ವಿಡಿಯೋ ಅಂದ ತಕ್ಷಣ ವಿಡಿಯೋ ಮಾಡಿದ್ನಲ್ಲ, ಎಲ್ಲಿಂದ ಮಾಡ್ದ, ಹೇಗೆ ಮಾಡ್ದ, ಮಲೇಷ್ಯಾಕ್ಕೆ ಹೋಗಿದ್ದ ಅಂದಿದ್ದಂಥ ಕುಮಾರಸ್ವಾಮಿ. ಈ ವಿಡಿಯೋದ ಬಗ್ಗೆ ಕೇಳಬೇಕು. ಮೊದಲಿಗೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಪ್ರಜ್ವಲ್ ರೇವಣ್ಣ 1 ತಿಂಗಳ ಬಳಿಕ ತನ್ನ ಮುಖ ತೋರಿಸಿರುವ ಏಕೈಕ ವಿಡಿಯೋ, ಒಂದೇ ಒಂದು ವಿಡಿಯೋ ತನ್ನ ಮುಖ ತೋರಿಸಿರೋದು ಅದಿದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ಗೆ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ಗೆ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂಥ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂಥ ಕೆಲಸ ಆಯಿತು. ಮಾಹಿತಿ ದೊರಕಿದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋಂಥ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂಥ ಕೆಲಸ ಮಾಡೋವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಕೂಡ ನಾನು
ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣದಿಂದ ಆಚೆ ಬರೋಂಥ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಇದಕ್ಕೆ ತಲೆ ಎಳೆಯುವಂಥ ಕೆಲಸನ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.